ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂಧಿಕವಾಡ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ತಾಲೂಕು ಘಟಕ ಖಾನಾಪುರ ವತಿಯಿಂದ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ ಅವರು ವಹಿಸಿದ್ದರು. ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಿಳಿಕಿ ಅವರಳ್ಳಿ ಮಠದ ಶ್ರೀ ಚನ್ನಬಸವ ದೇವರು ವಹಿಸಿದ್ದರು. ರಾಣಿ ಶುಗರ್ಸ್ ಎಂಕೆ ಹುಬ್ಬಳ್ಳಿ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಪಕ್ಷದ ಧುರೀಣರಾದ ಶ್ರೀ ನಾಸೀರ್ ಭಗವಾನ್ ಅವರು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಖಾನಾಪುರ ತಾಲೂಕು ಗಡಿ ಭಾಗದಲ್ಲಿ ಮರಾಠಿ ಪ್ರಾಬಲ್ಯ ಹೆಚ್ಚಾಗಿದೆ. ಎಲ್ಲ ಪಕ್ಷದ ಮುಖಂಡರು ಹೆಚ್ಚಾಗಿ ಮರಾಠಿ ಭಾಷೆಯನ್ನ ಬೆಳೆಸುತ್ತಾ ಬಂದು ಜನರು ಸುಮಾರು 75% ಮರಾಠಿಯನ್ನ ಬಳಸುತ್ತಿದ್ದರು. ಆದರೆ ಯಾವಾಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರಾರಂಭ ಮಾಡಿದ್ದೇವೆ, ಆವಾಗಿನಿಂದ ಈಗ 75% ಜನರು ಕನ್ನಡವನ್ನ ಬಳಸುತ್ತಿದ್ದಾರೆ. ಜನರು ನನಗೆ ಒಂದು ಬಾರಿ ಆಶೀರ್ವದಿಸಿ ಶಾಸಕನನ್ನ ಮಾಡಿದ್ದಾರೆ. ತಾಲೂಕಿನಲ್ಲಿ ಹುಟ್ಟಿದ ಎಲ್ಲ ನದಿಗಳನ್ನ ನಮ್ಮ ತಾಲೂಕಿನ ರೈತರಿಗೆ ಉಪಯೋಗವಾಗುವಂತೆ ಮಾಡುವ ಕನಸನ್ನು ಕಂಡಿದ್ದೆ. ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಆದರೂ ದೇವರು ನನಗೇನು ಕಡಿಮೆ ಮಾಡಿಲ್ಲ. ನನ್ನ ಉಸಿರಿರುವವರೆಗೂ ದಾನ ಧರ್ಮ ಮಾಡಿ ಕನ್ನಡ ಭಾಷೆಗಾಗಿ ದುಡಿಯುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು, ರಾಜಕಾರಣಿಗಳು, ಕಲಾ ತಂಡಗಳು, ಕವಿಗಳು, ಕವನಗಾರರು ಮತ್ತು ಕಲಾವಿದರು, ಸುತ್ತಮುತ್ತಲಿನ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮ ಗಂದಿಗೂ ಸಾಹಿತ್ಯ ಸಮ್ಮೇಳನ ಆದರೂ ಹೇಳಬೇಕಾಗ್ತೈತಿ. ನಾನು 4 ಸಾಹಿತ್ಯ ಸಮ್ಮೇಳನದಾಗ ನಮಗೆ ನೀರಾವರಿ ಮಾಡಿಕೊಡ್ರಿ, ನಮ್ಮ ತಾಲೂಕಿನ ಹರಿಯುವಂಥ 14-15 ನದಿಗಳು ನೀರು ನೀವು ಏನು ಬೇಕಾದಲ್ಲಿ ಸುಡೋಣ ಉಪಯೋಗ ಮಾಡ್ಕೊರಿ. ಆಗ ನಮ್ಮ ತಾಲೂಕಿನ ನೀರು ಕೊಟ್ಟು ನೀವು ಬೇರೆ ಕಡೆ ತೊಗೊಂಡು ಹೋಗಿ, ಮಾದ ಇರಲಿ, ಕಳಸ ಇರಲಿ, ಬಂಡೂರು ಇರಲಿ,